ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಕಾಂಗ್ರೆಸ್ಗೆ ನಿಜಕ್ಕೂ ದೇಶಭಕ್ತಿ ಇದೆಯಾ ಅಂತ ಲೋಕಸಭೆಯಲ್ಲಿ ಬೆಂಗಳೂರು ದಕ್ಷಿಣದ ಸಂಸದ ತೇಜಸ್ವಿ ಸೂರ್ಯ ಪ್ರಶ್ನೆ ಮಾಡಿದರು. ತೇಜಸ್ವಿ ಸೂರ್ಯ ಮಾತಿಗೆ ಖುದ್ದು ರಾಹುಲ್ ಗಾಂಧಿ ಉತ್ತರ ಕೊಡಲು ತಮ್ಮ ಭಾಷಣದ ಸಂದರ್ಭದಲ್ಲಿ ಎದ್ದು ನಿಂತರು. 2020 ಚೀನಾ ಭಾರತ ಸೇನೆ ಸಂಘರ್ಷದ ಬಗ್ಗೆ ನಿವೃತ್ತ ಜನರಲ್ ಮುಕುಂದ್ ನರವಾಣೆ ಆತ್ಮಚರಿತ್ರೆಯನ್ನು ಪ್ರಸ್ತಾಪಿಸಿದರು. ಆಗ ಲೋಕಸಭೆಯಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗುವುದು. शर्म होनी चाहिए आप लोगों को। मैं ये रेज नहीं करने वाला था। क्या वह हुई है जिसपे यह सब सारी बातें ಒಂದು ಕಡೆ ಸರ್ಕಾರದ ವಿರುದ್ಧ ರಾಹುಲ್ ಗಾಂಧಿ ಆರೋಪ, ಮತ್ತೊಂದೆಡೆ ಆಡಳಿತ ಪಕ್ಷದಿಂದ ಪ್ರತಿಪಕ್ಷ ನಾಯಕನ ಮಾತುಗಳಿಗೆ ತೀವ್ರ ಆಕ್ಷೇಪ. ಲೋಕಸಭೆಯಲ್ಲಿ ಕದನ ತಾರಕಕ್ಕೇರಿದಾಗ ಸದನವನ್ನ ಮುಂದೂಡುತ್ತಾ ಹೋದ ಸ್ಪೀಕರ್ ಓಂ ಬಿರ್ಲಾ. ಇವೆಲ್ಲ ರಾಷ್ಟ್ರಪತಿ ಭಾಷಣದ ಮೇಲೆ ಲೋಕಸಭೆಯಲ್ಲಿ ಚರ್ಚೆಯ ವೇಳೆ ಕಂಡುಬಂದ ದೃಶ್ಯ. ಲೋಕಸಭೆಯಲ್ಲಿಂದು ರಾಷ್ಟ್ರಪತಿಯವರ ಭಾಷಣಕ್ಕೆ ವಂದನಾ ನಿರ್ಣಯದ ಚರ್ಚೆ ಶುರುವಾಗಿದೆ. ಚರ್ಚೆ ಆರಂಭಿಸಿದ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ರಾಷ್ಟ್ರಪತಿ ಅವರ ಭಾಷಣದ ಬಗ್ಗೆ ಮಾತಾಡ್ತಾ ಕಾಂಗ್ರೆಸ್ ಪಕ್ಷದ ದೇಶಪ್ರೇಮವನ್ನ ಕೆಣಕಿದ್ರು. ಕವಿನೇ ಬೋಲಾ ಮೂರು ಸಾಗರ ನೂರು ಮಂದಿರ ದೈವ ಸಾವಿರವಿದ್ದರೆ, ಗಂಗೆ ಇದ್ದರೆ ಸಿಂಧುವಿದ್ದರೆ ಗಿರಿ ಹಿಮಾಲಯವಿದ್ದರೆ, ವೇದವಿದ್ದರೆ ಭೂಮಿ ಇದ್ದರೆ ಘನ ಪರಂಪರೆ ಇದ್ದರೆ ಏನು ಸಾರ್ಥಕ ದೇಶದ ಯುವಕರೇ ಮಲಗಿ ನಿದ್ರಿಸುತ್ತಿದ್ದರೆ. ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಾಗ ಭಯೋತ್ಪಾದನೆಯನ್ನ ಪೋಷಿಸಿದ್ರು ಅಂತ ದೂರಿದ್ರು. ಮೋದಿ ಸರ್ಕಾರದ ಕಳೆದ 10 ವರ್ಷಗಳ ಸಾಧನೆ ಬಗ್ಗೆ ಒಂದ್ಸಲವೂ ಕಾಂಗ್ರೆಸ್ ಮಾತಾಡಿಲ್ಲ ಅಂತ ಛೇಡಿಸಿದ್ರು. ಯಾವಾಗ ತೇಜಸ್ವಿ ಸೂರ್ಯ ಕಾಂಗ್ರೆಸ್ ದೇಶಭಕ್ತಿಯನ್ನ ಪ್ರಶ್ನಿಸಿದ್ರು, ಆಗ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಉತ್ತರಿಸಲು ನಿಂತರು. कांग्रेस सरकार की रिस्पॉन्स क्या था? कांग्रेस की रिस्पॉन्स क्या था टेररिज्म के लिए? शर्म होनी चाहिए आप लोगों को। टेररिस्ट के डिजाइन को देश में लागू करने का काम कांग्रेस सरकार ने 2009-2010 में करने का प्रयास किए थे। 10 साल के इनके पूरे भाषणों में 10 साल के इनके पूरे भाषणों में विकसित भारत का डेवलप्ड इंडिया का उल्लेख भी नहीं 10 साल के भाषणों में हुआ. Young colleague over there made an allegation against the Congress party. I was not going to raise this issue, but because he has raised the issue about our patriotism. ಯಾವಾಗ ರಾಹುಲ್ ಗಾಂಧಿ ನಿವೃತ್ತ ಜನರಲ್ ಮನೋಜ್ ಮುಕುಂದ್ ನರವಾಣೆ ಅವರ ಅಪ್ರಕಟಿತ ಪುಸ್ತಕದ ಅಂಶಗಳು ಎಂದು ಹೇಳಲಾದ ಕಾಗದಗಳನ್ನು ಕೈಗೆತ್ತಿಕೊಂಡ್ರು, ಆಗ ಇಡೀ ಬಿಜೆಪಿ ನಾಯಕರು ಏಕಾಏಕಿ ಸಿಟ್ಟಿಗೆದ್ರು. ನರವಾಣೆ ಪುಸ್ತಕ ದೃಢೀಕರಣವಾದ ಪುಸ್ತಕ ಅಲ್ಲ, ಪ್ರಕಟಣೆನೂ ಆಗಿಲ್ಲ, ಅದನ್ನ ಸಂಸತ್ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡೋ ಹಾಗಿಲ್ಲ ಅಂತ ಆಗ್ರಹಿಸಿದ್ರು. यदि प्रकाशित हुई है तब तो आप उसका उल्लेख करिए, नहीं प्रकाशित हुई है तो उल्लेख करने का कोई औचित्य नहीं है. सर दीजिए. सर दिस इज 100% authentic. Sir, Rajnath Singh is getting exercise because his name is going to be spoken just now. वो मैगजीन की रिपोर्ट है, नरवणे जी ने नहीं कहा, इतना बोल दे. एक बार रिकॉर्ड पर बोले कि नरवणे ने नहीं कहा है. रक्षा मंत्री जी इतना ही कह रहे हैं कि नरवणे जी की पुस्तक को आप रिफर कर रहे हो तो वो प्रकाशित हुई या नहीं हुई, वो स्पष्टता करें. नरवणे की रिपोर्ट नहीं है, नरवणे का पुस्तक नहीं है, इतना स्पष्टता करे. मैगजीन तो कुछ भी लिख सकता है. ऑथेंटिक है. इसमें नरवणे जी ने कहा है कि उनका मेमोआर है, उसे सरकार पब्लिश नहीं होने दे रही है. इसमें सब लिखा है, जिसमें नरवणे जी ने राजनाथ सिंह के बारे में और मोदी जी के बारे में बोला है. ಆಡಳಿತಾರೂಢ ಸರ್ಕಾರದ ಮಾತಿಗೆ ಸ್ಪೀಕರ್ ಧನಿಗೂಡಿಸಿದ್ರು. ಇನ್ನೊಂದು ಕಡೆ ಲೋಕಸಭೆಯ ನಿಯಮ ಸೆಕ್ಷನ್ 349 ಸಬ್ಸೆಕ್ಷನ್ 1 ಪ್ರಕಾರ ಪುಸ್ತಕಗಳು ಪತ್ರಿಕೆಗಳ ವಿಷಯವನ್ನ ಸಂಸತ್ನಲ್ಲಿ ಪ್ರಸ್ತಾಪಿಸಬಾರದು ಅಂತ ಸ್ಪೀಕರ್ ಹೇಳಿ ನರವಾಣೆ ಪುಸ್ತಕದ ವಿಷಯಗಳ ಬಗ್ಗೆ ಚರ್ಚೆ ಮಾಡಲು ಅವಕಾಶ ಕೊಡಲಿಲ್ಲ. ಒಂದು ಸಲ ಅಲ್ಲ, 8ರಿಂದ 10 ಸಲ ರಾಹುಲ್ ಗಾಂಧಿ ಅವರ ಭಾಷಣಕ್ಕೆ ಕೇಂದ್ರ ಸಚಿವರಿಂದ ಹಿಡಿದು ಸ್ಪೀಕರ್ ಓಂ ಬಿರ್ಲಾ ಅವರಿಗೂ ವಿರೋಧ ತೀವ್ರಗೊಳ್ಳುತ್ತಲೇ ಸಾಗಿತ್ತು. ಆದರೆ ರಾಹುಲ್ ಗಾಂಧಿ ಮಾತ್ರ ನರವಾಣೆ ಪುಸ್ತಕದ ವಿಚಾರಗಳನ್ನ ಬಿಟ್ಟು ಮುಂದೆ ಹೋಗಲೇ ಇಲ್ಲ.
ಇದು 100% ದೃಢೀಕರಣವಾಗಿರುವ ಪುಸ್ತಕದ ಸಾಲುಗಳು ಅಂತ ಉಲ್ಲೇಖಿಸಿದ್ರು. लेकिन हमारी पार्टी के ऊपर मेंबर ऑफ पार्लियामेंट ने सवाल उठाया. मैं ये रेज नहीं करने वाला था, मैं नहीं रेज करने वाला था, मगर उसका जवाब देने के लिए मैंने ये निकाली. अब ये 100% ऑथेंटिकेटेड है. ये नारावाने जी का मेमोयर है. ಕೊನೆಗೆ ರಾಹುಲ್ ಗಾಂಧಿಗೆ ನರವಾಣೆ ಆತ್ಮಚರಿತ್ರೆ ಬಿಟ್ಟು ವಿಷಯಕ್ಕೆ ಬನ್ನಿ, ಭಾರತ ಚೀನಾ ಬಗ್ಗೆ ಮಾತಾಡಬಹುದು ಅಂತ ಅವಕಾಶ ಕೊಟ್ಟರು. ಆಗ ರಾಹುಲ್ ಗಾಂಧಿ ನರವಾಣೆ ಆತ್ಮಚರಿತ್ರೆ ಬಗ್ಗೆ ಹೇಳದೆ 2020ರಲ್ಲಿ ಭಾರತ ಚೀನಾ ಗಡಿ ಸಂಘರ್ಷದ ಬಗ್ಗೆ, ಚೀನಾ ದಾಳಿ ಬಗ್ಗೆ ಉಲ್ಲೇಖಿಸಿದ್ರು. And this is from the memoir of Army Chief Naravane. And I'd like you to listen nicely. You will understand exactly who is patriotic, who is not. This is about when 4 Chinese tanks were entering Indian territory. They were taking a ridge in Doklam, and the army chief writes, and I quote from an article that is quoting his book. ಇಷ್ಟಕ್ಕೆ ಸುಮ್ಮನಾಗದೆ ರಾಹುಲ್ ಗಾಂಧಿ ಗೃಹ ಸಚಿವರು, ರಕ್ಷಣಾ ಸಚಿವರು, ಪ್ರಧಾನಮಂತ್ರಿಗಳು ನಮ್ಮ ಪಕ್ಷದ ದೇಶಭಕ್ತಿ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ಆದರೆ ಪ್ರಧಾನಮಂತ್ರಿ, ರಕ್ಷಣಾ ಸಚಿವರ ದೇಶಭಕ್ತಿ ನಡತೆ ಬಗ್ಗೆ ನರವಾಣೆ ಪುಸ್ತಕದಲ್ಲಿದೆ ಅಂತ ಕೆಣಕಿದ್ರು. आपके मेंबर ऑफ पार्लियामेंट, डिफेंस मिनिस्टर, होम मिनिस्टर, प्राइम मिनिस्टर, नो प्राइम मिनिस्टर साहब बोलने तो दीजिए सर. प्राइम मिनिस्टर हमारी पार्टी पर, हमारी पार्टी के कैरेक्टर पर, हमारे नेशनलिज्म पर, हम सब ऑपोजिशन के नेशनलिज्म पर सवाल उठाते हैं. ನರವಾಣೆ ಆತ್ಮಚರಿತ್ರೆ ವಿಷಯದಲ್ಲಿ ಎದ್ದ ಗಲಾಟೆಯಿಂದ 2 ಸಲ ಲೋಕಸಭೆ ಕಲಾಪ ಮುಂದೂಡಿಕೆ ಆಯಿತು. ಕೊನೆಗೆ ಸ್ಪೀಕರ್ ಓಂ ಬಿರ್ಲಾ ಸೀಟಿನಲ್ಲಿ ಜಗದಂಬಿಕಾ ಪಾಲ್ ಕುಳಿತಿದ್ರು. ಆಗಲೂ ರಾಹುಲ್ ಗಾಂಧಿ ನರವಾಣೆ ಆತ್ಮಚರಿತ್ರೆ ಕೆಣಕಿದ್ರು. ಕೊನೆಗೆ ಲೋಕಸಭೆ ಅಧಿವೇಶನವನ್ನೇ ನಾಳೆಗೆ ಮುಂದೂಡಿಕೆ ಮಾಡಲಾಯಿತು. Rajnath Singh ji is sitting here. He is aware of this matter. He is the minister. He is the person that spoke to General Naravane. फिर आपने बोली नहीं, अब आप नहीं बोलना चाहते हैं, सब नहीं बोलना. सभा की कार्रवाई कल मंगलवार दिनांक 3 फरवरी 2026 को प्रातः 11 बजे तक के लिए स्थगित की जाती है. ನಿವೃತ್ತ ಜನರಲ್ ನರವಾಣೆ ಬರೆದ ಈ ಆತ್ಮಚರಿತ್ರೆ ಪುಸ್ತಕ ಇದುವರೆಗೂ ಪ್ರಕಟಣೆಯಾಗಿಲ್ಲ. ಪುಸ್ತಕ ಪ್ರಕಟಣೆ ಮಾಡಲು ಕೇಂದ್ರ ಸರ್ಕಾರದವರೇ ಬಿಡಲಿಲ್ಲ. ಯಾಕಂದ್ರೆ ಕೇಂದ್ರ ಸರ್ಕಾರದ ತಪ್ಪುಗಳ ಬಗ್ಗೆ ನರವಾಣೆ ಉಲ್ಲೇಖಿಸಿದ್ದಾರೆ ಅನ್ನೋದು ಕಾಂಗ್ರೆಸ್ನವರ ನೇರಾನೇರ ಆರೋಪ. ಹಾಗಾಗಿನೇ ಇವತ್ತು ಅಧಿವೇಶನದಲ್ಲೂ ನರವಾಣೆ ಆತ್ಮಚರಿತ್ರೆ ಕೋಲಾಹಲ ಎಬ್ಬಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.